ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮ್ಮ ಕೂದಲು ಕೂಡ ಈ ರೀತಿ ತುಂಬಾ ಉದ್ದವಾಗಿ ಹಾಗೂ ಸ್ಟ್ರಾಂಗ್ ಆಗಿರ್ಬೇಕಂತ ತುಂಬಾ ಇಷ್ಟ ಇದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೋಸ್ಕರ. ಸ್ನೇಹಿತರೆ ನೋಡಿ, ಇಷ್ಟು ಉದ್ದವಾಗಿ ಅಟ್ರಾಕ್ಟಿವ್ ಆಗಿರುವಂಥ ಕೂದಲು ಯಾರಿಗೆಲ್ಲ ಇಷ್ಟ ಇರೋದಿಲ್ಲ ಹೇಳಿ ಸ್ನೇಹಿತರೆ. ಕೂದಲು ಉದ್ದ ಇರೋದ್ರಿಂದ ಸ್ನೇಹಿತರೆ ನಮ್ಮ ಸೌಂದರ್ಯ ಕೂಡ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತರೆ. ಇವಾಗಲಂತೂ ಹೇರ್ ಫಾಲ್ ಸಮಸ್ಯೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತಾ ಇರುವಂಥದ್ದು ಸ್ನೇಹಿತರೆ. ಹೇರ್ ಫಾಲ್ ಸಮಸ್ಯೆ ಅಲ್ಲದೆ ಸ್ನೇಹಿತರೆ, ನಮಗೆ ವೈಟ್ ಹೇರ್ ಸಮಸ್ಯೆ ಇದ್ರೂ ಕೂಡ ಅದು ಕೂಡ ನಾವು ಕಡಿಮೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ನೋಡಿ, ಎಷ್ಟು ಉದ್ದವಾಗಿರುವಂಥ ಕೂದಲಿದು ಮೊದಲಿಗೂ ಹಾಗೂ ಇವಾಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇರುವಂಥದ್ದು ನೋಡಿ ಸ್ನೇಹಿತರೆ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ಅದು ಕೂಡ ತಿಳಿಸ್ತೇನೆ. ಹಾಗೂ ವೈಟ್ ಹೇರ್ ಸಮಸ್ಯೆ ಎಷ್ಟೇ ಇದ್ರೂ ಕೂಡ ಸ್ನೇಹಿತರೆ, ಒಂದೇ ಯೂಸಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ನಿಮ್ಮ ಎಷ್ಟೇ ವೈಟ್ ಹೇರ್ ಸಮಸ್ಯೆ ಇದ್ದರೂ ಕಪ್ಪು ಬಣ್ಣಕ್ಕೆ ಬರೋ ಹಾಗೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ಇವಾಗಲಂತೂ ಎಲ್ಲರ ಮನೆಯಲ್ಲಿ ಮಾವಿನಕಾಯಿ ಸೀಸನ್ ತುಂಬಾ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ಇವಾಗ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಮಾವಿನಕಾಯಿ ಇದ್ದೇ ಇರುತ್ತೆ ನೋಡಿ ಸ್ನೇಹಿತರೆ. ಹಾಗಾದರೆ ಇವತ್ತು ನಾನು ನಿಮಗೆ ಒಂದು ಹೊಸ ನ್ಯಾಚುರಲ್ ಹೇರ್ ಟಿಪ್ಸ್ನ ಹೇಳ್ಕೊಡ್ತಾ ಇರುವಂಥದ್ದು. ಬನ್ನಿ ಸ್ನೇಹಿತರೆ. ನೋಡಿ, ನಾನಿಲ್ಲಿ ಮೊದಲಿಗೆ ಈ ರೀತಿ ನಾನು ಇಟ್ಕೊಂಡಿರುವಂಥ ಮಾವಿನಕಾಯಿ ಒಳಗಡೆ ಈ ರೀತಿ ಟೀಪ ಇರುತ್ತೆ ಅಲ್ವಾ ಸ್ನೇಹಿತರೆ, ಅದನ್ನು ಈ ರೀತಿ ನಾನು ಒಣಗಿಸಿಟ್ಕೊಂಡಿರುವಂಥದ್ದು ಸ್ನೇಹಿತರೆ. ನಿಮ್ಮಲ್ಲಿ ಹಣ್ಣಾಗಿರುವಂಥ ಮಾವಿನ ಹಣ್ಣನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಅದ್ರ ಒಳಗಡೆ ಈ ರೀತಿ ನಿಮಗೆ ಮಾವಿನ ಹಣ್ಣು ಟೀಪನ್ನು ಒಡೆದಿದ ತಕ್ಷಣ ಒಳಗಡೆ ಈ ರೀತಿ ಒಂದು ಬೀಜ ಸಿಗುತ್ತೆ ಸ್ನೇಹಿತರೆ. ಅದನ್ನು ಈ ರೀತಿ ಚೆನ್ನಾಗಿ ಕುಟ್ಕೊಳ್ಬೇಕಾಗುತ್ತೆ. ನೋಡಿ, ಇದರಿಂದ ಕೂಡ ನಮ್ಮ ವೈಟ್ ಹೇರ್ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ. ನೀವು ಕೂಡ ನಂಬೋದಿಲ್ಲ, ಆದರೆ ಇದನ್ನು ನೀವು ಕೂಡ ಸೋಷಲ್ ಮೀಡಿಯಾದಲ್ಲಿ ಓದ್ಬೋದು ಸ್ನೇಹಿತರೆ. ನಿಮಗೂ ಕೂಡ ಅವೈಲೇಬಲ್ ಇರುತ್ತೆ, ನೀವು ಸರ್ಚ್ ಮಾಡಿದರೆ ಸ್ನೇಹಿತರೆ. ತುಂಬಾ ಒಳ್ಳೆಯದು ಇದ್ರ ಒಳಗಡೆ ಇರುವಂಥ ಭಾಗ. ಹಾಗೂ ಇದರಿಂದ ಎಷ್ಟೋ ಮೆಡಿಸನ್ಗಳು ಕೂಡ ರೆಡಿ ಆಗುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ನಾನು ಚೆನ್ನಾಗಿ ಕುಟ್ಕೋತಾ ಇರುವಂಥದ್ದು ಪೂರ್ತಿಯಾಗಿ ಪೌಡರ್ ಆಗಬೇಕು ಸ್ನೇಹಿತರೆ. ನೋಡಿ, ಇನ್ನೂ ಸ್ವಲ್ಪ ದಪ್ಪವಾಗಿ ಕಾಣಿಸ್ತಾ ಇದೆ. ನೀವು ಬೇಕಾದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೋದು ಅಥವಾ ಇದೇ ರೀತಿ ನೀವು ಕುಟ್ಕೊಳ್ಬೋದು. ನಾನು ಇಲ್ಲಿ ನೋಡ್ತಾ ಇರುವಂಥದ್ದು ಇನ್ನೂ ಸ್ವಲ್ಪ ದಪ್ಪ ಇದೆ ಅಂತ ನಾನು ಕುಟ್ಕೋತಾ ಇರುವಂಥದ್ದು ಸ್ನೇಹಿತರೆ. ಇನ್ನೂ ಸ್ವಲ್ಪ ಕುಟ್ಕೋತಾ ಇರ್ತೇನೆ. ನೋಡಿ, ಇದರಿಂದಂತೂ ತುಂಬಾ ಬೆನಿಫಿಟ್ಸ್ ಇದೆ ನೋಡಿ ಸ್ನೇಹಿತರೆ. ನೀವಂತೂ ಮಾವಿನ ಹಣ್ಣನ್ನು ತಿಂದ್ಬಿಟ್ಟು ಈ ರೀತಿ ಟೀಪನ್ನು ಬಿಸಾಕೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ನಿಮಗೂ ಕೂಡ ಯೂಸ್ ಆಗುತ್ತೆ. ಇದನ್ನು ಇದೇ ರೀತಿ ಚೆನ್ನಾಗಿ ಒಣಗಿಸ್ಕೊಂಡು ಇಟ್ಕೊಂಡು ಬಿಡಿ ಸ್ನೇಹಿತರೆ. ಯಾವಾಗ ನಿಮ್ಮ ಹೇರ್ ಫಾಲ್ ಸಮಸ್ಯೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆಯೋ ಹಾಗೂ ವೈಟ್ ಹೇರ್ ಸಮಸ್ಯೆ ಕೂಡ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತಾ ಇದ್ರೆ ನೋಡಿ, ಎರಡಕ್ಕೂ ಒಂದೇ ಸೊಲ್ಯೂಷನ್ ಸ್ನೇಹಿತರೆ. ನೋಡಿ, ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು. ನಾವು ಎಷ್ಟೆಲ್ಲ ಕೆಮಿಕಲ್ ಯುಕ್ತವಾದಂಥ ಹೇರ್ ಡೈಸ್ಗಳನ್ನ ಬಳಸ್ಬಿಟ್ಟು ನಮ್ಮ ಹೇರ್ಸ್ನ ಇನ್ನೂ ಡ್ಯಾಮೇಜ್ ಮಾಡ್ಕೋತಾ ಹೋಗ್ತೇವೆ ಸ್ನೇಹಿತರೆ. ಅದರ ಬದಲಾಗಿ ಈಸಿಯಾಗಿ ಈ ಒಂದು ಹೇರ್ ಪ್ಯಾಕ್ನ ಬಳಸ್ತಾ ಬನ್ನಿ, ಹಾಗೂ ನಿಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಇವಾಗ ಇದು ಪೌಡರ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ಹೇಳ್ತೇನೆ ಬನ್ನಿ. ನೋಡಿ, ನಾನು ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಗಟ್ಟಿಯಾಗಿರುವಂಥ ಮೊಸರನ್ನು ಯೂಸ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಮೊಸರು ನಮ್ಮ ಹೇರ್ಸಲ್ಲಿರುವಂಥ ಡ್ಯಾಂಡ್ರಫ್ ಸಮಸ್ಯೆ ಕಡಿಮೆ ಮಾಡ್ತಾ ಹೋಗುತ್ತೆ. ಹಾಗೂ ನಮ್ಮ ತಲೆಯಲ್ಲಿರುವಂಥ ಕೂದಲುಗಳಿಗೆ ಶೈನಿ ಆ್ಯಂಡ್ ಸಿಲ್ಕಿಯಾಗಿ ಹೊಳಪು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಮೊಸರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಬೇಕಾದರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಇದರೊಳಗಡೆ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಡ್ ಮಾಡಿಕೊಂಡು ಈ ರೀತಿ ಒಂದು ಸ್ಪೂನ್ನ ಹೆಲ್ಪ್ದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನೋಡಿ, ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಅಂತ ಸ್ನೇಹಿತರೆ. ಇದನ್ನು ಇದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ಇದರೊಳಗಡೆ ಏನು ಆ್ಯಡ್ ಮಾಡಬೇಕು ಅಂತ ಅದು ಕೂಡ ಹೇಳ್ತೇನೆ ಸ್ನೇಹಿತರೆ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನಾನು ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಯಾಕಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಗಟ್ಟಿಯಾಗಿತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪನೇ ಪ್ರಮಾಣದಲ್ಲಿ ನಾನು ನೀರನ್ನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ನಾನು ಇದರೊಳಗಡೆ ₹2ಗೆ ಈಸಿಯಾಗಿ ಸಿಗುವಂಥ ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೀವು ಯಾವುದೇ ಒಂದು ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದು ಕೂಡ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಸ್ಪೂನ್ನ ಹೆಲ್ಪ್ದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ಈ ಎರಡು ವಸ್ತು ಇದ್ರೆ ಸಾಕು ಸ್ನೇಹಿತರೆ. ನಿಮ್ಮ ಕೂದಲನ್ನು ಈಸಿಯಾಗಿ ನೀವು ಕಪ್ಪು ಮಾಡ್ಕೊಳ್ಬಹುದು ಸ್ನೇಹಿತರೆ. ಕೆಮಿಕಲ್ ಹೇರ್ ಡ್ರೈಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಬಳಸೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಇವಾಗ ನಾನು ಒಂದು ಬೌಲಲ್ಲಿ ಇರುವಂಥ ಹೇರ್ ಪ್ಯಾಕ್ನ ನಾನು ಕಬ್ಬಿಣದ ಬಾಣಲಿಯಲ್ಲಿ ನಾನು ಆ್ಯಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಓವರ್ ನೈಟ್. ಇವಾಗ ನೋಡ್ಬೋದು ಕಲರ್ ಚೇಂಜ್ ಆಗಿದೆ, ಕಪ್ಪು ಬಣ್ಣಕ್ಕೆ ಬಂದಿದೆ ಸ್ನೇಹಿತರೆ.
ಸ್ನೇಹಿತರೆ. ಇದನ್ನು ಈ ರೀತಿ ನೀವು ಈಸಿಯಾಗಿ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ಬ್ರಷ್ನ ಹೆಲ್ಪ್ದಿಂದ. ಆ್ಯಂಡ್ ಇದನ್ನು ಅಪ್ಲೈ ಮಾಡ್ಕೊಂಡಿದ ತಕ್ಷಣ ಒಂದು ½ ಬಿಟ್ಬಿಟ್ಟು ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡ್ಬೋದು ಎಷ್ಟು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಸ್ಗಳನ್ನ ಬಳಸ್ತಾ ಬನ್ನಿ ಸ್ನೇಹಿತರೆ. ಹಾಗೂ ನಿಮ್ಮ ಕೂದಲನ್ನು ಕೂಡ ನೀವು ಕಾಪಾಡ್ಕೊಳ್ಬೋದು ಸ್ನೇಹಿತರೆ. ಈಸಿಯಾಗಿ ನೀವು ಶಾಂಪೂನ ಹಾಕಿಬಿಟ್ಟು ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಾದರೆ ಇವತ್ತಿನ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು. ಟೇಕ್ ಕೇರ್.